ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಶ್ರೇಯಸ್ ಅಯ್ಯರ್ ಅವರು ಬರೋಬ್ಬರಿ 26 ಕೋಟಿ 75 ಲಕ್ಷಕ್ಕೆ ಗುರು ಪಂಜಾಬ್ ಕಿಂಗ್ಸ್ಗೆ ಸೇಲ್ ಆಗಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ತೀನಿ. ಅದ್ರಗಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್ ನಾನು ಶ್ರೇಯಸ್ ಅಯ್ಯರ್ ಅವರು ಇದೊಂಥರ ಮೆಗಾ ಆಕ್ಷನ್ ಗುರು, ಒಂದು 16-17 ಕೋಟಿಗೆ ಹೋಗ್ಬೋದು ಅಂತ ನಾನು ಪ್ರೆಡಿಕ್ಟ್ ಮಾಡಿದ್ದೆ ಗುರು. ಆದರೆ ಬರೋಬ್ಬರಿ 26.75 ಕೋಟಿ ಕೊಟ್ಟು ಪಂಜಾಬ್ ಕಿಂಗ್ಸ್ ಅವ್ರು ತಗೊಂಡಿದ್ದಾರೆ. ಅದು ಏನಕ್ಕೆ ಈ ಥರ ಮಾಡ್ತಿದಾರೋ ಗೊತ್ತಿಲ್ಲ. ಹರ್ಷದೀಪ್ ಸಿಂಗ್ ಅವ್ರು ತಗೊಂಡಿರೋದು 18 ಕೋಟಿ ಕೊಟ್ಟು ನನಗೆ ಅದು ವರ್ತ್ ಅನ್ನಿಸ್ಲಿಲ್ಲ. ಇನ್ನು ಒಳ್ಳೆ ಬೌಲರ್ಸ್ ಇದ್ರಪ್ಪ, ಕಾಯ್ಬೋದಿತ್ತು. ಮತ್ತೆ ನಮ್ಮ ಶ್ರೇಯಸ್ ಅಯ್ಯರ್ ಗುರು ನೋಡಿ ಗುರು 26 ಕೋಟಿ 75 ಲಕ್ಷ ಕೊಟ್ಟಿದ್ದಾರೆ. ಐ ಥಿಂಕ್ ಇದು ಜಾಸ್ತಿ ಆಯಿತು ಅಂತಾನೆ ಅನ್ನಿಸ್ತು. ಡಿ ಸಿ ಅವರು ಬಿಡ್ ಮಾಡಿದ್ರು ಸ್ಟಾರ್ಟಿಂಗ್ ಇನಿಷಿಯಲಿ. ಬಟ್ ನಮ್ಮ ಡಿ ಸಿ ಅಂಕಲ್ ಇದಾರಲ್ಲ ಗುರು, ಅವ್ರು ಒಂಥರ ಎಷ್ಟು ಬಿಡ್ ಮಾಡ್ಬೇಕು ಅಷ್ಟು ಬಿಡ್ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ. ಒಳ್ಳೆ ಪ್ಲೇಯರ್ ಪ್ರೈಸ್ಗಳನ್ನ ಮಾತ್ರ ಹೆವಿ ಏರಿಸ್ತಾರೆ ಗುರು. ಅದೇ ಫ್ರಾಂಚೈಸಿಗಳಿಗೆ ಸರಿಯಾಗಿ ಆಫ್ ಇಡ್ತಾರೆ ಅಂತಾನೆ ಹೇಳ್ಬೋದು. ಒಂಥರ ಗುರು ಇದು ತಗೊಂಡಿರೋದು ಕಾರಣ ನಮ್ಮ ರಿಕ್ಕಿ ಪಾಯಿಂಟಿಂಗ್ ಅವರೇ ಇರಬೇಕು. ನೋಡ್ಬೇಕು ಗುರು ಇದು ಏನಾಗತ್ತೆ ಅಂತ. ಐ ಥಿಂಕ್ ನಾನು ಇವಾಗ ಕೇಳಿದ್ರೆ ಗುರು ವರ್ತಿಲ್ಲ ಅಂತಾನೆ ಹೇಳ್ತೀನಿ. ಆಮೇಲೆ ಪಂಜಾಬ್ ಕಿಂಗ್ಸ್ ಅವ್ರು ಏನಾದ್ರು T20 IPL ನ ಗೆದ್ಬಿಟ್ಟು ಆಮೇಲೆ ನೀವೇನೇನೋ ಬಂದು ಅನ್ನಂಗಿಲ್ಲ ಸರಿನಾ. ಎಟ್ ಪ್ರೆಸೆಂಟ್ ನಾನು ಹೇಳ್ತಿರೋದು ಇದು ವರ್ತ್ ಇಲ್ಲ ಅಂತಾನೆ. ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್, ಜೈ ಹಿಂದ್, ವಂದೇ ಮಾತರಂ.